ತಿಳಿಸಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮೆಯೇ, ನಾವು ಯಾವ ದೇಶದಿಂದ ಬಂದಿರಿ, ಯಾವ ದೇಶದಲ್ಲಿ ಏನೇನು ವರ್ತಮಾನವು ನಡೆಯುತ್ತದೆ ಎಂದು ನಮಗೆ ತಿಳಿಸಿದ ನಾರದರೆ ಬುದ್ಧಿ ಸಂಪನ್ನವೇ. ಶ್ರೀಭವನದಿಂದ ನೋಡಿ ಬಿಟ್ಟ ಹೆಚ್ಚಿಗೆ ಭಕ್ತರಿಗೆ ವರದಾನವು, ನೀವು ನುಡಿದ ನುಡಿಗಳೇ ಭಕ್ತರಿಗೆ ವರದಾನಗಳು. ಈ ಸೃಷ್ಟಿಯನ್ನು ಪರಿಪಾಲನೆ ಮಾಡುವರೇ ನೀವು. ನಿಮಗೆ ತಿಳಿಯದಿರುವ ವಿಚಾರವನ್ನು ಹೇಗೆ ತಿಳಿಯಬಹುದು? ಸುಮ್ಮನೆ ನಮ್ಮ ನೇತಕ್ಕೆ ವಿಚಾರ ಮಾಡುತ್ತೀವಿ ದೇವ ದಿವ್ಯ ಪ್ರಭಾವ. ಅಹೋ ಬ್ರಹ್ಮಾನಂದನ, ಅಹೋ ಶ್ರೀಕೃಷ್ಣ ಪರಮಾತ್ಮರೇ, ನಾವು ಈ ಲೋಕವನ್ನು ರಕ್ಷಿಸುತ್ತೇವೆ ನಿಜ. ಆದರೆ ಯಾರು ಎಲ್ಲಿಗೆ ಹೋಗಿದ್ದಾರೆ, ಹೇಗಿದ್ದಾರೆ, ಯಾವ ದೇಶದಲ್ಲಿ ಏನೇನು ವರ್ತಮಾನವು ನಡೆಯುತ್ತದೆಂದು ನಾನೇಕೆ ವೀಕ್ಷಣೆ ಮಾಡಲಿ? ನೀವೇ ಬೇಡಿದೈ ನಾರದ ಮುನಿಗಳೇ. ಅಹೋ ಲೋಕ ನಾಯಕನಾದ ಶ್ರೀಕೃಷ್ಣ ಪರಮಾತ್ಮರೇ, ಅಹೋ ನಾರದರೆ, ಹಾಗಾದರೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿರಿ. ಹಿಂದಿನ ದಿನ ನಾನು ಗೋಕುಲ ನಗರದಿಂದ ಕಂಸಾಸುರನ ರಾಜಧಾನಿಯಲ್ಲಿ ಹೋಗಿದ್ದೇನೆ. ಅಲ್ಲಿ ನಡೆದ ವರ್ತಮಾನವು ಏನೆಂದರೆ, ನೀವು ಸಂತೋಷದಿಂದ ಇರುವುದು ಕಂಡು ನಿಮ್ಮ ಮಾವನಾದ ಕಂಸಾಸುರನು ನಿಮ್ಮ ಮೇಲೆ ಅಗೆತಟ್ಟು ನಿಮ್ಮನ್ನು ಸಂಹರಿಸಿ ತಾನೊಬ್ಬನೇ ಸುಖದಿಂದ ಇರಬೇಕೆಂದು ಸುಳ್ಳಕ ಬುದ್ಧಿಯನ್ನು ಹುಡುಕಿಕೊಂಡಿದ್ದಾನೆ. ಇದಕ್ಕೆ ಮುಂದೆ ನಿಮ್ಮ ಅಭಿಪ್ರಾಯವೇನು? ಈ ದೇವ ದಿವ್ಯ ಪ್ರಭಾವ. ಶಾಂತನಾದ ನಾರದರೆ, ಪರಮಾತ್ಮ, ಹಾಗಾದರೆ ನೀವು ಹೇಳುವುದು ನಿಜವೇ? ನಮ್ಮ ಸೋದರ ಮಾವನಾದ ಕಂಸಾಸುರನಿಗೆ ನಮ್ಮ ಮೇಲೆ ಆಕ್ರೋಶ ಉಕ್ಕಿ ಹರಿಯುತ್ತದೆಯೇ? ಸೈ ಫಲ ಫಲ, ಹಾಗಾದರೆ ಸಂತೋಷವಾಯಿತು. ನಾರದ ಮುನಿಗಳೇ, ಆ ಭಗವನಾದ ಕಂಸಾಸುರನ ಎನ್ನೊಳಗೆ ಯುದ್ಧಕ್ಕೆ ಬರಲಿ, ಅವನನ್ನು ಯುದ್ಧದಲ್ಲಿ ಜಯಿಸಿ ಅವನಿಗೆ ತಕ್ಕ ಪಾಠವನ್ನು ಕಲಿಸದಿದ್ದರೆ ಬಾಪುರೇ ಶ್ರೀಕೃಷ್ಣನೆಂಬ ನಾಮವೆನ್ನೇತಕ್ಕೆ ಮುನಿವರ್ಯ, ನೀನೇ ನೋಡು ಮುಂದಿನ ಆಶ್ಚರ್ಯ. ಅಹೋ ಶ್ರೀಕೃಷ್ಣ ಪರಮಾತ್ಮನೇ, ನೀನು ಅವನೊಡನೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಿ ಅವನನ್ನು ಬಿಟ್ಟರೆ ಮುಂದೆ ನಿಮ್ಮ ದೇವಲೋಕದ ಮೇಲೆ ಏರಿ ಆಳ ಮಾಡೋ ಬುದ್ಧಿ ಹುಡುಕುವ ಕಂಸಾಸುರನಿಗೆ ನೀವು ಪ್ರಾಣದಾನ ಮಾಡದೆ ಅವನ ಪ್ರಾಣ ಹರಣ ಮಾಡಲಿ. ನನ್ನ ಮಾತಿನ ಅರ್ಥ ಹೀಗಿದೆ ದೇವ ದಿವ್ಯ ಪ್ರಭಾವ. ಅಹೋ ಸ್ವಾಮಿ ನಾರದ ಮುನಿಗಳೇ, ಅಹೋ ಶ್ರೀಕೃಷ್ಣ ಪರಮಾತ್ಮರೇ, ಹಾಗಾದರೆ ನೀವು ಹೇಳಿದಂತೆ ಆ ಕಂಸಾಸುರನು ಎನ್ನೊಡನೆ ಯುದ್ಧಕ್ಕೆ ಬರುವ ಸಮಯವಾದರೂ ದಾವುದು. ನೀವೇ ಬೇಡರೈ ಮುನಿವರೇ. ಅಹೋ ರೋಗ ರಕ್ಷಕರಾದ ಶ್ರೀಕೃಷ್ಣ ಪರಮಾತ್ಮರೇ, ಮುನಿಗಳೇ, ನಿಮಗೆ ತಿಳಿಯದಿರುವ ವಿಚಾರ ಯಾವುದೆಂದರೆ, ಹೇಳುವುದು ಚೆನ್ನಾಗಿ ಕೇಳು. ಕಂಸಾಸುರನೆಂಬ ದೈತ್ಯನು ತನ್ನ ರಾಜಧಾನಿಯಲ್ಲಿ ಸುಳ್ಳು ಬಿಲ್ಲ ಹಬ್ಬವನ್ನು ಸೃಷ್ಟಿಸಿ ಆ ಹಬ್ಬಕ್ಕೆ ನಿಮ್ಮನ್ನು ಬರಮಾಡಿಕೊಂಡು ನಿಮ್ಮನ್ನು ಸಂಹರಿಸುವ ಮೋಸವನ್ನು ಹುಡುಕಿದನು. ನಿನಗೆ ಅಪ್ಪಣೆಯ ಭಯಪಾಲಿಸಿದ ದೇವ ದಿವ್ಯ ಪ್ರಭಾವ. ಹೋಗಿ ಬಂದಿರೈ ನಾರದ ಮುನಿಗಳೇ. ಕಂಸಾಸುರ ದೇವಕಿ ನಂದ ಕಂದಮುಂದ ದೇವಾದಯ ಸಾಗರ ವಾನರ ದೇವಾದಯ ಸಾಗರ
ಸುಮ್ಮನೆ ಎನ್ನನ್ನು ಏತಕ್ಕೆ ಶಂಕಿಸ್ತಾ ಇದೆ? ನಿನ್ನ ಅದಮನೆ ನೀನು ಇಲ್ಲಿಯ ತನಕ ಮಾಡಿದ ಮೋಸದ ಸುದ್ದಿಯನ್ನು ಕೇಳಿದರೆ ಅಯ್ಯೋ ಎನ್ನ ಹೃದಯವೂ ತಲ್ಲಣಿಸುತ್ತದೆ. ಎಲ್ಲ ಈ ಮೂರ್ಖನೇ, ನೀನು ಎಲ್ಲ ಮುಂದೆ ಜರಿದು ಮಾತನಾಡಿದರೆ ಇನ್ನು ಈ ಕ್ಷಣವು ಅದು ಮಾಡಿಬಿಡಿದರ ಮೂಡ ಎನ್ನೊಡನೆ ಹೋರಾಡಿ ಸಾಯಬೇಡ. ಭವಿದೆಯಲ್ಲ ಈ ಕಮಲಾಂತಕನಾದ ಕಳ್ಳ ಕೃಷ್ಣನೇ, ಈ ಕಳ್ಳನಾದ ಕಂಸನೇ, ಈ ಮೂಡನೇ ಕಾರ್ಖಾನೆಯುತ್ತ ಬರುವ ಮುಂದಾರು ಹುಡುಗಿನಂತೆ 6 ಬದಲಿ ಕಾಲ್ಕೆರಡು ನಿನ್ನಯ ಹೃದಯವಂತಲ್ಲನಿಸಿ ಹದಿಗೆ ನುಡಿಯುವ ನಿನ್ನ ನಾಡಿಗೆ ಈ ಕುಳ್ಳ ಹಿಂದಿನ ಅಸುರಸಿ ಬಸರು ಶೀಲವಿದ್ದರು ಬಾಬು ಬಾಬುರೇ ಕನ್ನ ದೂರನೆಂದು ನಾಮವೆಂದು ಸಾರ್ಥಕನೆಂದು ಬಂದ ಈ ಮೂರ್ಖನೇ, ಈ ಮೂಢಾತ್ಮನೇ, ಚಿತ್ತದ ಏರಿದ ಕೋಟಿಯಂತೆ ಕಿರುಚಾಡದರೆ ಬರ್ತದೆ ಬಿಡನು. ಅದಮನೆ ಎಮ್ಮೆಯ ಎಗ್ಗಳವಾದ ರೋಷಮಂ ತೋರಿ ನಿನ್ನ ಈ ಕ್ಷಣದ ಸುತ್ತು ಸೂರ್ಯ ಮಾಡಿಬಿಡುವನ ಮೂಡ ವೃಥ ಎನ್ನೊಡನೆ ಹೋರಾಡಿ ಸಾಯಬೇಡ. ಎಲ್ಲ ಈ ಹದಮನೆ ಎಲ್ಲ ಅರಮನೆಯಲ್ಲಿ ಹುಟ್ಟಿ ಎಲ್ಲ ಕೈಯಿಂದ ತಪ್ಪಿಸಿಕೊಂಡ ಮೂಡಬಗೆ ಹಾ
ಅಮ್ಮಯ್ಯ ಪರಮಾತ್ಮನ ಬಾಣವನ್ನು ಹೂಡಿ ಬರೆಯುವರು. ನಿನಗೆ ಧೈರ್ಯವಿದ್ದರೆ ಅದನ್ನು ಪರವರಿಸುವುದು, ಇಲ್ಲದಾಗಿದೆ ಎಂಬ ಕಾಲಕ್ಕೆ ತೆರನಾಗಲವಲ್ಲ. ಹರಮನೆ ಜಲಾಯಿ ದರ್ಶನ ಏತಕ್ಕೆ ತಡ ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿನ್ನ ನೋಡಮಗೆ ಅದೇ ಪ್ರಕಾರವಾಗಿ ಅತಿ ಶಬ್ದದಿಂದ ಇದ್ದಕ್ಕೆ ನಿಲ್ಲಬಲ್ಲ. ಅನಿರುದ್ಧ 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 ಮಹೋದೇವ ನನ್ನ ಸೋದರ ಮಾವನಾದ ಕಂಸಾಸುರನನ್ನು ಯುದ್ಧದಲ್ಲಿ ಸಂಹರಿಸಿದನು. ಇನ್ನೇತಕ್ಕೆ ತಡ ಎನ್ನ ಸಜ್ಜಿಸುತ್ತಲಿರುವ ಮಂದಿರಕ್ಕೆ ರಥವನ್ನು ಚೂಟಿಯಿಂದ ಬಿಡುವಂತವನಾದ ಸಾರಥಿ ಜಾಗೃತಿ. ಹೇಮ ಅಧಿಕ ಪ್ರತಾಪ ಅನಿರುದ್ಧ ಅನಿರುದ್ಧ ಭರತ ಮಾತ ಬಿಡ